ಮತ್ತೆ ಸ್ಟೂಡೆಂಟ್ಸ್ ನಾವು SSLC ಮ್ಯಾರಥಾನ್ ರಿವಿಷನ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಚಾಪ್ಟರ್ ವೈಸ್. ಇದು 4th ವಿಡಿಯೋ. ಸೊ ಮೊದಲಿಗೆ ನಾವು 3 ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಇದು ಏನ್ ಸರ್ SSLC ಮ್ಯಾರಥಾನ್ ರಿವಿಷನ್ ಅಂತಂದ್ರೆ ಏನ್ ಸರ್ ಅಂತಂದ್ರೆ, ಈಗ ನಮಗ 2 ಕ್ವಶನ್ ಪೇಪರ್ ಬಿಟ್ಟಿದ್ರು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಾಡಿದ್ರು. ಸೊ ಒಂದೇದು ಯಾವ್ದಂತಂದ್ರೆ ಆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಬಂದ್ಬಿಟ್ಟು, ಅದರ ನಂತರ ಪ್ರಿಪರೇಟರಿ ಕ್ವಶನ್ ಪೇಪರ್ ಬಂದ್ಬಿಟ್ಟು. ಸೊ ಇವೆರಡನ್ನೂ ಆಧಾರವಾಗಿ ಇಟ್ಕೊಂಡು, ಬೇಸ್ಮೆಂಟ್ ಆಗಿ ಇಟ್ಕೊಂಡು ಯಾವ ಲೆಸನ್ ಇಂದ ಎಷ್ಟೆಷ್ಟು ಅಂಕ ಪ್ರಶ್ನೆ ಕೇಳಿದಾರ ಅವೇ ಮಾರ್ಕ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ಈ SSLC ಮ್ಯಾರಥಾನ್ ರಿವಿಷನ್ ದಲ್ಲಿ. ಸೊ ಇದು 4ನೇ ವಿಡಿಯೋ. ಇಲ್ಲಿ ನಾವು ಯೂನಿಟ್ ನಂಬರ್ 7 ತಗೊಳ್ತಾ ಇದ್ದೇವೆ. ಕಲರ್ಸ್ ಆಫ್ ಸೈಲೆನ್ಸ್ ನಂತರ 2 ಅಂಕದ ಪ್ರಶ್ನೆ ಕೇಳಿದ್ರು. ಸೊ ಅದಕ್ಕಾಗಿ ಇದನ್ನು ತಗೊಂಡಿದ್ದೇವೆ. ಓಕೆ. ಸೊ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಈ ಲೆಸನ್ ಮೇಲಿಂದ. ನಾನು ಕ್ವಶನ್ ಯಾವ ಮಾಡಿದ್ದೀನಿ ನೋಡ್ರಿ. ಹೌ ಡಿಡ್ ಸತೀಶ್ ಮೀಟ್ ವಿತ್ ಆನ್ ಆಕ್ಸಿಡೆಂಟ್? ಇದು ವೆರಿ ಇಂಪಾರ್ಟೆಂಟ್. ಸತೀಶ್ ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಸತೀಶ್ ಅವ್ರಿಗೆ ಅಂತಂದ್ರೆ, ಡ್ಯೂರಿಂಗ್ ಹಾಲಿಡೇಸ್ ಇನ್ ಕಾಶ್ಮೀರ್ ಸತೀಶ್ ಹ್ಯಾಡ್ ಗಾನ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಅಂಡ್ ಬ್ರದರ್. ತಂದೆ ಮತ್ತು ಸಹೋದರ ಜೊತೆಗೆ ಕಾಶ್ಮೀರಕ್ಕೆ ಹೋಗಿರ್ತಾರೆ ಹೈಕಿಂಗ್ ಸಂಬಂಧ. ಯಾಸ್ ದೇ ವರ್ ಕ್ರಾಸಿಂಗ್ ಅ ರೆಕ್ಟಿ ಬ್ರಿಡ್ಜ್ ಕ್ರಾಸ್ ಮಾಡೋ ಟೈಮ್ದಲ್ಲಿ ಓವರ್ ಸಮ್ ರ್ಯಾಪಿಡ್ಸ್ ಅಥವಾ ನೀರು ಹರಿತಿರ್ತೈತಿ. ಸತೀಶ್ ಲುಕ್ ಡೌನ್ ಎಟ್ ದ ಸೋಲಿಂಗ್ ವಾಟರ್ ಬಿಲೋ ದಮ್. ಕೆಳಗಡೆ ನೀರು ತಿರುಗುತ್ತಿರುವುದನ್ನ ನೋಡ್ತಾರೆ ಸತೀಶ್ ಅವರು. ಅವಾಗ ಏನಾಗ್ತತಿ, ಹಿಸ್ ಫುಟ್ ಏನಾಯ್ತು, ಸ್ಲಿಪ್ ಆಗ್ತದೆ, ಲೂಸಿಂಗ್ ಹಿಸ್ ಬ್ಯಾಲೆನ್ಸ್ ವಿಫಲ್ ಆಗ್ತದೆ, ರ್ಯಾಪಿಡ್ಸ್ ಅಲ್ಲಿ ಬಿದ್ದು ಬಿಡ್ತಾರೆ. ಓಕೆ. ಸೊ ಈ ರೀತಿಯಾಗಿ ಆಕ್ಸಿಡೆಂಟ್ ಆಯ್ತು ಅನ್ನೋದನ್ನು ಕೊಟ್ಟಿದ್ದೇನೆ. ಇನ್ನು ವೈ ವಾಸ್ ಸತೀಶ್ ಕನ್ಫೈನ್ ಟು ಬೆಡ್? ಎದಕ್ಕಾಗಿ ಸತೀಶ್ ಹಾಸಿಗೆ ಹಿಡಿದ್ರು ಅಂತಂದ್ರೆ, ಸೊ ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಇದು ಫಸ್ಟ್ ಪಾಯಿಂಟ್. ಆಸ್ ಎ ರಿಸಲ್ಟ್ ಆಫ್ ಹಿಸ್ ಲೆಗ್ಸ್ ವರ್ ಇಂಜೂರ್ಡ್. ಆತನ ಕಾಲುಗಳು ಏನಾಗಿರ್ತಾವು, ಇಂಜೂರ್ಡ್ ಆಗಿರ್ತಾವು. ಮತ್ತು ಹಿ ಅಂಡರ್ ವೆಂಟ್ ಸೆವರಲ್ ಆಪರೇಷನ್ಸ್, ಸೊ ಹಿಸ್ ಲೆಗ್ಸ್ ಬಿಕಮ್ ವೀಕ್ ಮತ್ತು ರಿಕ್ವೈರಿಂಗ್ ಸೆವರಲ್ ಆಪರೇಷನ್ಸ್ ಆರ್ ದೇವ್. So he suffered frequently from bouts of fever and infections ಆಗ್ತತಿ ಏರ್, ಎಸ್ಪೆಷಲಿ ಏರ್ಗೆ. ಅದಕ್ಕಾಗಿ ಅವರು ಏನ್ ಮಾಡ್ತಾರೆ, ಕನ್ಫೈನ್ ಟು ಬೆಡ್ ಆಗ್ತಾರೆ, ಹಾಸಿಗೆ ಹಿಡಿತಾರೆ ಅಂತ ಕೊಟ್ಟಿದ್ದೀನಿ. ಸೊ ಇದಕ್ಕೆ 2 ಮಾರ್ಕ್ಸ್. ಮೆನಿ ಸ್ಕೂಲ್ಸ್ ರೆಫ್ಯೂಸ್ ಟು ಟೇಕ್ ಇನ್ ಸತೀಶ್, ಹೌ ಡಿಡ್ ಇಟ್ ಅಫೆಕ್ಟ್ ಹಿಮ್? ಬಹಳಷ್ಟು ಶಾಲೆಗಳು ಸತೀಶ್ನ ತೆಗೆದುಕೊಳ್ಳೋದಿಲ್ಲ, ಅದು ಸತೀಶ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಸತೀಶ್ ವಾಸ್ ಇರ್ರೆಗ್ಯುಲರ್ ಇರ್ತಾರೆ ಸ್ಕೂಲ್ಗೆ, ಮತ್ತು ಅವರು ಬಿಕಮ್ ಮೂಡಿ ಆಗ್ತಾರೆ. He could not hear and talk freely to others. Satish began to avoid going out. ಬೇರೆಯವ್ರ ಜೊತೆಗೆ ಫ್ರೀಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಅದಕ್ಕಾಗಿ ಸತೀಶ್ ಬಿಗ್ಯಾನ್ ಟು ಅವಾಯ್ಡ್, ಹೊರಗಡೆ ಹೋಗೋದನ್ನೇ ಸ್ಟಾಪ್ ಮಾಡ್ತಾರೆ, ಪ್ಲೇ ಮಾಡೋದನ್ನ ವಿತ್ ಅದರ್ ಚಿಲ್ಡ್ರನ್. ಆಮೇಲೆ ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್, ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್? ಇದು ನನ್ನ ಪ್ರಕಾರ ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು 2024 ಎಕ್ಸಾಮ್ ದಲ್ಲಿ. ಸತೀಶ್ ಫಾರ್ ಕಾರ್ನರ್ ಆಫ್ ಗಾರ್ಡನ್ ದಲ್ಲಿ ಏನ್ ನೋಡ್ತಾರೆ ಮತ್ತು ಅದು ಯಾವ ರೀತಿ ಇವರಿಗೆ ಅಟ್ರಾಕ್ಟ್ ಮಾಡುತ್ತೆ? Satish saw a rare bird which was unlike, and he had never seen that type of bird before. The bird ನೋಡಿರುವುದೇ ಇಲ್ಲ ಸತೀಶ್. That bird had a longish tail ಇರ್ತೈತಿ, ಬ್ಲಾಕ್ ರಸ್ಟ್ ಇರ್ತೈತಿ, ಮತ್ತು bird has restless energy ಕೂಡ ಇರ್ತವೆ. ಅಷ್ಟೇ ಅಲ್ಲ, its eyes kept moving here and there ಆಗ್ತಿತ್ತು. Bird was ready for flight at any moment. ಇದು ಆಕ್ಚುಲಿ ಇಷ್ಟಕ್ಕೆ 2 ಅಂಕ ಸಾಕಾಗುತ್ತೆ. ಇದನ್ನು ಮತ್ತೊಂದು ಆಡ್ ಮಾಡಿದಾರಲ್ಲ. ಸೊ ಆಕ್ಚುಲಿ 4 ಮಾರ್ಕ್ಸ್ 3 ಮಾರ್ಕ್ಸ್ ಈ ರೀತಿ ಕ್ವಶನ್ ಆಗುತ್ತೆ. ಅದು ಆಕ್ಚುಲಿ 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ ಈ ರೀತಿ ಆಡ್ ಮಾಡಿದ್ರೆ. ಓಕೆ. ಸೊ ಹಿ ವಾಸ್ ಅಟ್ರಾಕ್ಟೆಡ್ ಬೈ ಇಟ್, ಅದರ ನಂತರ ಅಟ್ರಾಕ್ಟ್ ಆಗುತ್ತಾರೆ ಅಂತ ಕೊಟ್ಟಿದ್ದೀನಿ. ಸೊ ಅಷ್ಟು ಬರೆದ್ರೆ ಸಾಕಾಗುತ್ತೆ 2 ಮಾರ್ಕ್ಸ್. ಬೋತ್ ದ ಪೇರೆಂಟ್ಸ್ ವರ್ ವೆಲ್ ವಿಶರ್ಸ್ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಡಿಫ್ರೆಂಟ್ ವೇ. ಹೌದ್ರಿ, ತಂದೆ ತಾಯಿ ಇಬ್ಬರು ಕೂಡ ವೆಲ್ ವಿಶರ್ಸ್ ಇರ್ತಾರ, ಬಟ್ ಇಬ್ಬರು ಬೇರೆ ರೀತಿ ಕೇರ್ ಮಾಡ್ತಿರ್ತಾರ. ಹೇಗೆ? ಯಾರಿಗೆ? ಸತೀಶ್ಗೆ. ಹೇಗಂತಂದ್ರೆ, ಸತೀಶ್ ಫಾದರ್ ಅಂಡ್ ಮದರ್ ಥಾಟ್ ಡಿಫ್ರೆಂಟ್ಲಿ, ಬೇರೆ ಬೇರೆ ರೀತಿ ವಿಚಾರ ಮಾಡ್ತಿರ್ತಾರ. ಅಕಾರ್ಡಿಂಗ್ ಟು ಸತೀಶ್ ಫಾದರ್, he should learn something by reading. ತಂದೆ ಪ್ರಕಾರ ಓದ್ಬೇಕಾಗಿರ್ತದೆ, ಮತ್ತು ಏಬಲ್ ಟು ಅರ್ನ್ ಹಿಸ್ ಲೈವ್ಲಿಹುಡ್ ಇನ್ ದ ಫ್ಯೂಚರ್. ಓದಿದ್ರ ಮುಂದೆ ತನ್ನ ಜೀವನೋಪಾಯ ಆಗುತ್ತೆ ಅಂತ ತಂದೆ ವಿಚಾರ ಆಗಿರ್ತದೆ. ಇನ್ಸ್ಟೆಡ್ ಆಫ್ ಆದ್ರೆ ಮಗ ಏನ್ ಮಾಡ್ತಿರ್ತಾರೆ, he spends his time in painting ದಲ್ಲಿ. How should he learn his future by mere an artist? ಆರ್ಟಿಸ್ಟ್ ಆಗಿ ಹೇಗೆ ತನ್ನ ಫ್ಯೂಚರ್ ನ ಕಲಿಲಿಕ್ಕೆ ಆಗುತ್ತೆ ಅಂತ ಅನ್ನೋದು ತಂದೆ ವಿಚಾರ ಆಗಿರುತ್ತೆ. ಬಟ್ ಅದರ ತಾಯಿ ಸಾಫ್ಟ್ ಹಾರ್ಟೆಡ್ ಇರ್ತಾರೆ, ಡಿಡಂಟ್ ಹ್ಯಾವ್ ದಿಸ್ ಟೈಪ್ ಫಾರ್ ವಿಷನ್, ಅಷ್ಟು ದೂರದೃಷ್ಟಿ ಅವ್ರದ್ದು ಇರಲ್ಲ. ಶಿ ಸಿಂಪ್ಲಿ ಥಾಟ್ ದಟ್ ವೈ ಶುಡ್ ದೇ ರಿಸ್ಟ್ರಿಕ್ಟ್ ಫಾರ್ ಹೀಸ್ ಹ್ಯಾಪಿನೆಸ್? ತಂದೆ ಏನಾದ್ರು ಹೇಳ್ತಿದ್ರೆ ಆತನ ಹ್ಯಾಪಿನೆಸ್ಗಾಗಿ ನೀನು ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೆಯಾ ಅಂತ ತಾಯಿ ಹೇಳ್ತಿರ್ತಾರೆ. ಹಿಂಗಾಗಿ ಬೋತ್ ದ ಪೇರೆಂಟ್ಸ್ ವೆಲ್ ವಿಶಸ್, ದೇ ಥಾಟ್ ಡಿಫ್ರೆಂಟ್ ಆಗಿ ವಿಚಾರ ಮಾಡಿರ್ತಾರೆ ಅಂತ ಕೊಟ್ಟಿದ್ದೀನಿ. ಓಕೆ. ವಿಚ್ ಆಕ್ಷನ್ ಆಫ್ ಸತೀಶ್ ಚೇಂಜ್ ಹಿಸ್ ಫಾದರ್ಸ್ ಅಟಿಟ್ಯೂಡ್? ಯಾವ ಆಕ್ಷನ್ ಅಂದ್ರೆ ಸತೀಶ್ ಫಾದರ್ಸ್ ನ ಅಟಿಟ್ಯೂಡ್ ಚೇಂಜ್ ಆಯ್ತು ಅಂದ್ರೆ,
Satish had a very good skill in painting. ಮತ್ತು he did his painting with a devoted and dedicated interest ಅಂತ ಮಾಡ್ತಿರ್ತಾರೆ. He got much pleasure in painting, ಖುಷಿ ಪಡ್ತಿರ್ತಾರೆ. One day, though Satish knew his father was pleased with his painting pastime, not pleased, ಹೌದು ಪೇಂಟಿಂಗ್ ಮಾಡೋದ್ರಿಂದ ಅವ್ರು ಖುಷಿ ಇರೋದಲ್ಲ ತಂದೆ, ಆದ್ರೂ ಕೂಡ he was immersed and busy in painting. ಪೇಂಟಿಂಗ್ ಮಾಡ್ತಾನೆ ಇರ್ತಾರೆ ಸತೀಶ್. By seeing all these, his father's attitude was completely changed ಆಗುತ್ತೆ. He was agreed to continue and encouraged him a lot. What was Satish unable to believe? ಯಾವುದನ್ನ ನಂಬಲಿಕ್ಕೆ ಆಗೋದಿಲ್ಲ ಸತೀಶ್ಗೆ ಅಂತಂದ್ರೆ, Satish's father came and sat beside his son and understood his feelings ನ ಅರ್ಥ ಮಾಡ್ಕೊತಾರೆ. Then decided to encourage him. He brought the necessary things to paint and found the best art school. He was ready to admit in that school all these changes of his father was unbelievable to Satish. What made Avatar Narayan angry at the headmaster? Headmaster ಮೇಲೆ ಅವತಾರ್ ನಾರಾಯಣ್ ಸ್ಪೆಲ್ಲಿಂಗ್ ಹೆಂಗಾಗಬೇಕಿತ್ತು. ಏಕೆ ಸಿಟ್ಟಿಗೆ ಇರ್ತಾರೆ? ಅವತಾರ್ ನಾರಾಯಣ್ sought admission for his son in new school. The headmaster said that it was a school for normal boys ಅಂತ ಹೇಳ್ತಾರೆ. He advised him to take his son to a school for deaf and dumb children. ಅಂತ ಸ್ಕೂಲ್ಗೆ ಹೋಗಿ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ. ಅದಕ್ಕಾಗಿ ದಿಸ್ ಮೇಡ್ ಅವತಾರ್ ನಾರಾಯಣ್ angry. Books opened out a whole world for Satish. What was the effect of the books on Satish? ಪುಸ್ತಕಗಳ ಎಫೆಕ್ಟ್ ಹೇಗಾಯಿತು ಸತೀಶ್ ಮೇಲೆ ಅಂದ್ರೆ, ಅಥವಾ ವಾಟ್ ಎಫೆಕ್ಟ್ ಡಿಡ್ ದ ಬುಕ್ಸ್ he read have on Satish? Satish's father opened out a whole world for him by giving him an armful of books and article book ನೋಡ್ರಿ. He became a voracious reader ಆಗ್ತಾರೆ. The books were all serious works meant for adults ಇರುವಂತವು. They made him feel depressed and left a deep impression on his sensitive mind ಮೇಲೆ ಪ್ರಭಾವ ಬೀರ್ತವೆ. ಅಷ್ಟೇ ಅಲ್ಲ, he came to know of another world through them, a world of suffering and anguish. ಇನ್ನೊಂದು ಜಗತ್ತು ಆತನಿಗೆ ಗೊತ್ತಾಗುತ್ತೆ, ದುಃಖದಲ್ಲಿರುವಂತ ಇನ್ನೊಂದು ಜಗತ್ತು. He began to brood about why there was so much suffering in the world, while his own world looked comfortable in comparison. ತನ್ನ ಜಗತ್ತು, ಕಷ್ಟದ ಜಗತ್ತು ಬಹಳಷ್ಟು ಕಂಫರ್ಟಬಲ್ ಅನ್ಸುತ್ತೆ, ಕಡಿಮೆ ಅನ್ಸುತ್ತೆ ಬೇರೆಯವರ ದುಃಖವನ್ನು ನೋಡಿದಾಗ. Why was Satish's father against drawing against ಆಗಿದ್ರು? ಏಕೆ ಅಂದ್ರೆ Satish's father felt that artists do not make much money ಅನ್ನೋದು ಅವ್ರ ಒಪಿನಿಯನ್ ಆಗಿತ್ತು. He wanted a bright future for his son. He thought that it was possible only by studying hard. He considered drawing a waste of time ಅಂತ ಅನ್ಸುತ್ತೆ. How did the beautiful bird inspire Satish? ಆಲ್ರೆಡಿ ಬಂದಿದೆ, ಅದನ್ನ ರಿಪೀಟ್ ಆಗ್ತದೆ. ಅನ್ಯೂಶುವಲ್ ಆಗಿರುತ್ತೆ ಮತ್ತು ಅನ್ಲೈಕ್ ಎನಿ ಅದರ್ ಬರ್ಡ್ Satish ಇವೆಲ್ಲವೂ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ why was Satish confined to bed ಅನ್ನೋದು ಕೂಡ ರಿಪೀಟ್ ಆಗಿದೆ. ಅದು ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್ ಅನ್ನೋದು, why was it so ಅನ್ನೋದು ಆಡ್ ಮಾಡಿದ್ವಿ. ಇದಕ್ಕೆ ಆನ್ಸರ್, ಆಫ್ಟರ್ ದ ಆಕ್ಸಿಡೆಂಟ್ Satish legs became very weak, requiring several operations. He frequently ಇದೆಲ್ಲ ಆಗಿದೆ. He was becoming deaf and he could not bear silence. ಇದನ್ನು ಆಯ್ತು. ಓಕೆ, how did Satish meet with an accident? ಇದು ರಿಪೀಟ್ ಆಗ್ತಾ ಇದೆ. ನಾವು ಫಸ್ಟ್ ಬರ್ದಿದ್ದೆ ಆನ್ಸರ್ ಬರೀರಿ. Satish didn't want to go to new school. What was the reason? ಯಾಕೆ ಹೊಸ ಸ್ಕೂಲಿಗೆ ಹೋಗ್ಲಿಕ್ಕೆ ಒಲ್ಲ ಅಂತಿದ್ದಾನಂದ್ರೆ, Satish didn't want to go to new school because where he couldn't talk to other children, where everyone would make fun of his deafness. ಆ ಕಾರಣಕ್ಕಾಗಿ ಹೊಸ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. How did Satish's brother Inder help him? ಹೌದು, ತಂದೆ ಮತ್ತು ಬ್ರದರ್ ಹೇಗೆ ಹೆಲ್ಪ್ ಮಾಡಿದ್ರು? ಇಲ್ಲಿ ಬ್ರದರ್ ಅಷ್ಟೇ ಕೊಟ್ಟಿದ್ದೀನಿ. Inder sat with Satish for hours with him and talked to him, teaching him words and pronunciation ಅನ್ನ ಟೀಚ್ ಮಾಡ್ತಾರೆ ಬ್ರದರ್. He spent time with him, trying to teach him things. ಅಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೀನಿ. What did Satish see at the far corner of the garden? What did not? ಇದು ರಿಪೀಟ್ ಆಯ್ತು. ಓಕೆ, ಮೆನಿ ಸ್ಕೂಲ್ ರೆಫ್ಯೂಸ್ ಟು ಟೇಕ್ Satish. ಅದರಲ್ಲಿ 2 ಲೈನ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಯಾರು ಟಫ್ ಆಗ್ತಿದೆ ಅಂತಂದ್ರೆ, ವೀಕ್ ಆಗ್ತಿದೆ ಅಂದ್ರೆ ಅದು ಆನ್ಸರ್ ಬರೀ. 16th, ಮೆನಿ ಸ್ಕೂಲ್ಸ್ ರೆಫ್ಯೂಸ್ ಟು ಟೇಕ್ ಇನ್ Satish. ಹೌ ಡಿಡ್ ಇಟ್ ಅಫೆಕ್ಟ್ ಹಿಮ್? ಇದು ರಿಪೀಟ್ ಆಗ್ತಾ ಇದೆ. ಓಕೆ, ವಾಟ್ ಎಫೆಕ್ಟ್ ಡಿಡ್ ದ ಬುಕ್ಸ್ ವರ್? ಇದನ್ನು ಕೂಡ ರಿಪೀಟ್ ಇದೆ, ಕ್ವಶನ್ ಬೇರೆ ರೀತಿ ಕೇಳ್ತಾರೆ ಅಷ್ಟೇ. ಓಕೆ, ಹೌ ಡಿಡ್ ದ ಬ್ಯೂಟಿಫುಲ್ ಬರ್ಡ್ ಇನ್ಸ್ಪೈರ್? ಇದನ್ನು ಕೂಡ ರಿಪೀಟ್ ಆಗ್ತಾ ಇದೆ.
Why was Satish sir father against drawing? Question after different ಐತೆ ಸೇಮ್ ಆನ್ಸರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸತೀಶ್ ಅವ್ರ ಪೇರೆಂಟ್ಸ್ ಬೋತ್ ವೆಲ್ ವಿಶಸ್ ಇದು ಆಗಿದೆ. ಓಕೆ, ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಅಂತ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸತೀಶ್ ಅವ್ರ ಫಾದರ್ accepted his son's destiny lay in canvas and pen. What did he promise to do ಮತ್ತು how did Satish express his gratitude ಅಂತ ಇದು ಡಿಫ್ರೆಂಟ್ ಕ್ವಶನ್. Satish's father promised to find out the best school of arts so that Satish could make his life in the field of his choice. Now Satish's eye filled with tears and he hugged his father tightly. Do you think the school you are studying should admit students with disabilities of hearing? Give reasons. ಕಿವಿ ಕೇಳಿಸ್ಲಾರ್ದವ್ರು. Yes, my school should admit students with disabilities of hearing because everybody cannot afford to go to special school ಅಂತ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು, ಗೋಯಿಂಗ್ ಟು ಅ ಸ್ಪೆಷಲ್ ಸ್ಕೂಲ್ ಮೇ ಕ್ರಿಯೇಟ್ ಅನ್ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇನ್ ದೆಮ್ ಅಂತ ಕೊಟ್ಟಿದ್ದೀವಿ. Why did Satish father make expeditions to school? Was he successful? If not, why? Satish was frequently absent from school and he had a hearing problem. So every school did not want him to admit. So Avatar Narayan had to make expeditions to schools. But he was not successful because every school did the same thing for the same reason. Which action of Satish changed his father's attitude? ಇದು ಅಲರ್ಟ್ ರಿಪೀಟ್ ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದೆ. ಬಿಸಿ ಮಿಕ್ಸಿಂಗ್ ಕಲರ್ಸ್ ಇನ್ ಹಿಸ್ ಪ್ಯಾಲೆಟ್. ಅವಾಗ ಆತ ನಿಂತ್ಕೊಂಡಿದ್ದು ನೋಡಿದ್ರು ಕೂಡ ಕಂಟಿನ್ಯೂ ಮಾಡ್ತಾರೆ. ದ ಆಕ್ಷನ್ ಆಫ್ ಸತೀಶ್ ಚೇಂಜ್ ಹಿಸ್ ಫಾದರ್ಸ್ attitude. Why did the new school refuse to admit? What did the headmaster advise? Same. The headmaster Mr. Avatar and that his school was for normal boys ಅಂತ ಹೇಳ್ತಾರೆ. ಅದೇ ಎಂಗ್ರಿ ಅಂತ ಕ್ವಶನ್ ಕೇಳಿದ್ರಲ್ಲ ಅದನ್ನೇ ಇಲ್ಲಿ ಥಿಂಕ್ ಮಾಡಿದ್ದಾರೆ. He advised to him to take his son to the school for the deaf and dumb ಸ್ಕೂಲ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ತಾರೆ. Satish discovered another pastime. What was that? Painting and sketching was another pastime he discovered. He began filling pages with doodles. His strokes were according to his moods. He was good at Urdu calligraphy, so sketching came to him naturally. ಅಂತ ಕೊಟ್ಟಿದ್ದೀವಿ. After observing Satish's interest in painting and drawing, his father got him some things. What were they? Already repeat ಇದೆ, but question ಬೇರೆ ಇದೆ. Satish's father went outside and returned home with the paintings, brushes of all sizes and shapes, several rows and drawing sheets. He kept them in next point ಮಾಡ್ರಿ. He kept them on Satish's table to avoid going out to play and with other children. Satish read a number of books. What effect did the books have on them? ಇದು ರಿಪೀಟ್ ಆಗ್ತಾ ಇದೆ. ಓಕೆ, ಇಷ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ಮುಗಿಸೋದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.